ಅಂತ ಬರುತ್ತೆ. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ 4 ರಾಷ್ಟ್ರಗಳು ಸೇರಿ ಈ ಒಂದು ಗುಂಪನ್ನು ರಚಿಸಿಕೊಳ್ಳಲಾಗಿರುತ್ತೆ. ಇದು ಏನಕ್ಕೆ ಅಂದರೆ ರೀಜನಲ್ ಕೋಆಪರೇಷನ್ಗೋಸ್ಕರ ಮಾಡಿಕೊಳ್ಳಲಾಗಿರುತ್ತೆ. 1997 ಜೂನ್ 6ರಂದು ಇದು ಬ್ಯಾಂಕಾಕ್ನಲ್ಲಿ ನಡೆದ ಸಚಿವರ ಮಟ್ಟದ ಸಭೆಯಲ್ಲಿ ತೀರ್ಮಾನಗೊಳ್ಳಲಾಗುತ್ತದೆ. ಸಂಸ್ಥಾಪಕ ಸದಸ್ಯರು ಯಾರ್ಯಾರು ಅನ್ನೋ ಕ್ವಶನ್ ಕೇಳ್ಬೋದು. ಅದರಲ್ಲಿ ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ಥೈಲ್ಯಾಂಡು. ಮೊದಲೋದು ಬಿಸ್ಟ್ ಎಕನಾಮಿಕ್ ಅಂತ ಆಗಿರುತ್ತೆ. ನೆಕ್ಸ್ಟ್ ಅದಕ್ಕೆ ಭೂತಾನ್, ನೇಪಾಳ ಸೇರಿಕೊಳ್ಳುತ್ತೆ. ಆಮೇಲೆ 1997ನಲ್ಲಿ ಮಯನ್ಮಾರು ಕೊನೆಯದಾಗಿ ಸೇರಿಕೊಳ್ಳುತ್ತೆ. ಪ್ರಸ್ತುತ 7 ಸದಸ್ಯ ರಾಷ್ಟ್ರಗಳು ಕೇಳುತ್ತೆ. ಇದರಲ್ಲಿ ಢಾಕಾ ಇದೆ, ಇದ್ರದ್ದು ಹೆಡ್ ಆಫೀಸು. ಮತ್ತು ಸಾರ್ಕ್ ಮತ್ತು ಇದು ಎರಡು ಒಂದೇ ಕಡೆ ಇರೋದು ಢಾಕಾದಲ್ಲೇ ಇದೆ. ಒಟ್ಟು ಇದರಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಸಭೆ ಸೇರುತ್ತೆ. 2016ರಲ್ಲಿ ಭಾರತದ ಗೋವಾದಲ್ಲಿ ನಡೆದಿದೆ. 2017ರಲ್ಲಿ ನೇಪಾಳದಲ್ಲಿ ಬಿಮ್ಸ್ಟೆಕ್ ಸಚಿವ ಸ್ಥಾನ. ಇದರಲ್ಲಿ ಸಾರ್ಕು ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಅದರಲ್ಲಿ ಪಾಕಿಸ್ತಾನ ಬರುತ್ತೆ ಸಾರ್ಕ್ನಲ್ಲಿ, ಬಟ್ ಇಲ್ಲಿ ಪಾಕಿಸ್ತಾನ ಬರಲ್ಲ. ಥೈಲ್ಯಾಂಡ್ ಇದರಲ್ಲಿ ಮುಖ್ಯವಾಗಿ ಒಂದು ದೇಶವಾಗಿ ಕಂಡು ಬರುತ್ತೆ. ಇದು ಡಿಫ್ರೆನ್ಸು.